ಹಲೋ. ನಿಮಿಷ. ಓಕೆ. ಹಲೋ. ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ತರ ಇತ್ತು ನಾವು ಅಬ್ಸರ್ವ್ ಮಾಡೋಣ. ನಿಫ್ಟಿಲಿ ಹೇಳ್ತಾ ಇದ್ದೀನಿ. ನಾನು ಯಾವ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದೆ, ನಾನು ಏನಕ್ಕೆ ಪ್ರಾಫಿಟ್ ಬುಕ್ ಮಾಡಿದೆ, ಶಾರ್ಟ್ ವಿಡಿಯೋದಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಕ್ಲಿಯರ್ ಕಟ್ಲಿ ನಾನು ಇಲ್ಲಿ ಹೇಳ್ತೀನಿ ಏನಂತ. ಸೊ ಇವತ್ತು ಮಾರ್ಕೆಟ್ ಆಕ್ಚುಲಿ ಬೇರಿಶ್ ಆಗ್ಬೇಕು, ಅಥವಾ ಬುಲಿಶ್ ಆಗ್ಬೇಕಿತ್ತು. ಏನಕ್ಕೆ ಬೇರಿಶ್ ಆಯ್ತು ಅಂತ ನಮ್ಗಂತೂ ಗೊತ್ತಿಲ್ಲ. ಆಮೇಲೆ ನಾನು ಏನ್ ಮಾಡಿದೆ, ಟ್ರೇಡ್ ವ್ಯೂಗೆ ಹೋಗ್ಬಿಟ್ಟು ಒಂದು ಇಂಡಿಕೇಟರ್ನ ನಾನು ಅಪ್ಲೈ ಮಾಡಿದೆ. ಸೊ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ. ಆ ಈ ತರ ಏನಿದು ಮಾನ್ಸೂನ್ ಅಂತ ಇದೆಲ್ಲ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ. ಅಮಾವಾಸ್ಯೆ ಟೈಮಲ್ಲಿ ಮಾರ್ಕೆಟ್ ಫಾಲ್ ಆಗುತ್ತೆ ಸ್ವಲ್ಪ. ಅಮಾವಾಸ್ಯೆ ಟೈಮಲ್ಲಿ ನಾನು ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಹೇಳಿದೀನಿ, ಹೋಗಿ ನೀವು ಚೆಕ್ ಮಾಡ್ಕೊಂಡ್ ಬರ್ರಿ. ಅಮಾವಾಸ್ಯೆ ಟೈಮಲ್ಲಿ ಮಾರ್ಕೆಟ್ ಫಾಲ್ ಆಗುತ್ತೆ. ಸೊ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ನನ್ನ ಎಂಟ್ರಿ ನಾನು ಪುಟ್ಟಲ್ಲಿ ಒಂದು ಎಂಟ್ರಿ ಮಾಡಿ, ರಿಸ್ಕ್ ಇತ್ತು ನಂಗೆ. 100% ರಿಸ್ಕ್ ಇತ್ತು. ಆ ಮತ್ತೆ ನನ್ನ ಎಂಟ್ರಿಲ್ ಬೇರೆ ಇತ್ತು. ಬ್ರೇಕ್ಔಟ್ ಕೊಟ್ಟಂಗಾಗುತ್ತೆ ಅಂದ್ಬಿಟ್ಟು ಸೊ ಎಂಟ್ರಿ ಮಾಡಿದೆ. ಸೊ ಇಲ್ಲೊಂದು ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದೀನಿ. ಏನಂತಾರೋ ನಿಮ್ಗೆ ಅರ್ಥ ಆಗ್ತಿದ್ಯಾ? ನೋಡಿ. ಓಕೆ. ಜ ಅದೇ ಜಾಗಕ್ಕೆ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಸಪೋರ್ಟ್ ತಗೊಂಡ್ ಹೋಗಿದೆ ನೋಡಿ. 1, 2, 3, 4, 5. ಇದು 5 ಆಯ್ತು ಇವತ್ತಿಂದು. ಏನಕ್ಕೆ ಅಂತ ಹೇಳ್ತೀನಿ. ಇವಾಗ ಮಾರ್ಕೆಟ್ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿದ್ರೆ ಫ್ಲೋ ಅಲ್ಲಿ ಹೋಗ್ಬೇಕಿತ್ತು ಮೇಕೆ. ಸರಿ ಆಯ್ತು. ಗ್ಯಾಪ್ ಮತ್ತೆ ವಾಪಸ್ ರಿಟರ್ನ್ ಆಗುತ್ತೆ. 1 ಮಿನಿಟ್ ಕ್ಯಾಂಡಲ್ ರಿಟರ್ನ್ ಆಗುತ್ತೆ ಅದು. ಅದೇ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿ ಇಲ್ಲಿಂದ ರಿಟರ್ನ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು ನಿಮ್ಗೆ ಹೇಳ್ದೆ ನಾನು ಏನಕ್ಕೆ ಅಂತ. ಯಾವ ಟೈಮಲ್ಲಿ ಎಂಟ್ರಿ ಕೊಟ್ಟೆ ಏನು ಅಂತ. ಸೊ ಎಂಟ್ರಿ ಮಾಡಿ ವಾಪಸ್ ನೋಡಿ, ಇದೇ ಮಾರ್ಕೆಟ್ ಈ ಜಾಗದಿಂದನೇ ರಿಟರ್ನ್ ಆಗುತ್ತೆ ಅಂದ್ಬಿಟ್ಟು ನಾನೇನೋ ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡೆ. ಇಲ್ಲಿಗೆ ಒಂದು ಇದಾಕೊಂಡಿದೆ ನಾನು. ಯಾಕಂದ್ರೆ ಇದೇ ಜಾಗದಲ್ಲಿ ನೋಡಿ, ಪ್ರಾಫಿಟ್ ಬುಕಿಂಗ್ ನಡೆದಿದೆ ಇಲ್ಲಿ. ಸೆಲ್ ಅವ್ರದ್ದು ಪ್ರಾಫಿಟ್ ಬುಕಿಂಗ್ ನಡೆದಿದೆ. ಸೊ ಮಾರ್ಕೆಟ್ ಸ್ವಲ್ಪ ಬುಲ್ಲಿಶ್ ಆಗ್ಬಿಟ್ಟು ವಾಪಸ್ಸು ಮತ್ತೆ ಸೆಲ್ಲಿಂಗ್ ಆಕ್ಟಿವಿಟಿ ನಡೆದಿದ ತಕ್ಷಣನೇ ಅಲ್ಲಿಂದಾನೇ ಮಾರ್ಕೆಟ್ ಮತ್ತೆ ಬೇರಿಶ್ ಕಡೆ ಬರುತ್ತೆ. ಸೊ ನಾನು ಅಲ್ಲಿ ಒಂದು ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದ್ದೀನಿ. ಅದನ್ನ ನೀವು ವೈಟ್ ಮಾಡ್ಕೊಂಡು ನೋಡಿದ್ರೆ ನೆಕ್ಸ್ಟ್ ಟೈಮು ಅದೇ ತರ ಆಗಿತ್ತು ಬ್ಯಾಕ್ ಸೈಡ್ ಅಲ್ಲಿ. ಅಂದ್ರೆ ಅದೇ ಜಾಗದಲ್ಲಿ ನೋಡಿ ಸೆಲ್ಲಿಂಗ್ ನಡೆದ್ಬಿಟ್ಟು ಪ್ರಾಫಿಟ್ ಬುಕ್ ಆಗಿ ಮತ್ತೆ ಬೈಯಿಂಗ್ ಕಡೆ ಹೋಯ್ತು ಮಾರ್ಕೆಟ್. ಸೊ ಅದೇ ಒಂದು ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದ್ದೆ ನಾನು. ಯಾವಾಗ ಈ ರೆಕ್ಟಾಂಗಲ್ ಬಾಕ್ಸ್ ಬಿಡ್ತು ಅವಾಗ ಒಂದು ಕಾಲ್ ಸೈಡ್ ಅಲ್ಲಿ ಒಂದು ಪೊಸಿಷನ್ ತಗೊಂಡು ಕ್ಲೋಸ್ ಕೂಡ ಮಾಡಿದೆ ಅಂತ ನಿಮ್ಗೆ ಹೇಳ್ದೆ ನಾನು ಇವತ್ತಿನ ವಿಡಿಯೋದಲ್ಲಿ. ನನ್ನ ನೋಡಿ ಈ ತರ ನೀವು, ನಾನು ಹೇಳಿದೆ ಇಲ್ಲಿ ಟಾರ್ಗೆಟ್ ಅಂತ. ಯಾವಾಗ ಇಲ್ಲಿಂದ ನೀವು ಎಸ್ ಎಲ್ ನ ಟ್ರಯಲ್ ಮಾಡ್ಬೇಕಂತ ಹೇಳಿದೀನಿ. ಬೀಟಾದಲ್ಲಿ ಹೋಗಿ ಅಬ್ಸರ್ವ್ ಮಾಡ್ಕೊಂಡ್ ಬನ್ನಿ. ಇಲ್ಲಿಂದ ಎಸ್ ಎಲ್ ಟ್ರಯಲ್ ಮಾಡ್ಬೇಕು. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ಪ್ರಾಫಿಟಬಲ್ ಆಗಿ ಎಕ್ಸಿಟ್ ಆಗ್ಬೇಕು ಟ್ರೇಡ್ ನ ಅಂತಂದ್ರೆ, ನಾವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಬಗ್ಗೆ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟಿರ್ಬೇಕು. ಪ್ರೈಸ್ ಹೆಂಗಿದೆ ಪ್ರೈಸ್ ಆಕ್ಷನ್ ನೋಡ್ಬೇಕು. ಇವತ್ತೇನಾರ ಮಾರ್ಕೆಟ್ ಅಲ್ಲಿ ಅಪ್ ಸೈಡ್ ಮೂವ್ಮೆಂಟಮ್ ಹೋಗ್ಬಿಟ್ಟು ಡೌನ್ ಸೈಡ್ ಬಂದಾಗ ಅಷ್ಟೊಂದು ಡೌನ್ ಸೈಡ್ ಬರೋ ಚಾನ್ಸಸ್ಸೇ ಇಲ್ಲ. ಯಾವತ್ತೂ ಮಾರ್ಕೆಟ್ ಅಲ್ಲಿ ನಡೆಯಲ್ಲ. ನೀವು ನಿಮ್ಮ ಪೊಸಿಷನ್ ನ ಕ್ಲೋಸ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲೇನಾರ ತಗೊಂಡಾಗ ನಿಮ್ಗೆ ಏನಾದ್ರು ವಾಪಸ್ ರೀಟೆಸ್ಟ್ ಬರುತ್ತೆ ಅಂತ ಕನ್ಫರ್ಮೇಶನ್ ಇದಿದ್ರೆ ಪ್ಲೀಸ್ ವೈಟ್. ನೀವು ವೈಟ್ ಮಾಡಿದ್ರೆ ನಿಮಗೆ 100% ಚೆನ್ನಾಗೇ ಪ್ರಾಫಿಟ್ ಬಂದಿರೋದು. ಈಗ ನಾನೇ ಹೇಳ್ತೀನಿ, ಇವತ್ತು ₹76 ಬೈ ಮಾಡ್ಬಿಟ್ಟು ನಾನು ಇಲ್ಲಿ ಬೈ ಮಾಡ್ದಾಗ ಹೇಳಿದೆ ₹93 ಹೋಯ್ತು. ₹108 ಕಟ್ ಮಾಡಿದೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಇವಾಗ ನಾನು ₹73 ಬೈ ಮಾಡ್ಬಿಟ್ಟು ₹128 ನಾನು ಸೆಲ್ ಮಾಡಿದ್ರೆ ನಂಗೆ ಎಷ್ಟು ಅಮೌಂಟ್ ಡಿಫರೆನ್ಸ್ ಆದಂಗಾಯ್ತು. 73ರಿಂದ 128 ₹50. 50 ಇಂಟು 75 ಪ್ರೀಮಿಯಂನ ನೀವು ಲೆಕ್ಕ ಮಾಡಿದ್ರೆ ಎಷ್ಟಾಯ್ತು? ನೀವು ಹಾಕೋದು ಎಷ್ಟು? 73 ಇಂಟು 75 ಅಂದ್ರೆ ಏನೊಂದ 8,000 9,000 ಅದಕ್ಕೆ ರಿಟರ್ನ್ಸ್ ಅಲ್ವಾ? ಸೊ ಹಂಗಿದ್ದಾಗ ರಿಟರ್ನ್ಸ್‌ನ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕಾಗತ್ತೆ. ಓಕೆ. ವಿಡಿಯೋನ ನಾಳೆ ಏನಾಗುತ್ತೆ ಅಂತ ನಿಫ್ಟಿಲಿ ನೋಡೋಣ. ಒಂದ್ ನಿಮಿಷ. ನೋಡಿ ನೀವು ಅಬ್ಸರ್ವ್ ಮಾಡಿ. ಆ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ಮಲ್ಟಿಪಲ್ ಟೈಮ್ ಒಂದೇ ಜಾಗದಲ್ಲಿ ಸೇಮ್ ಇದು. ನಾನು ಇಲ್ಲಿ ಹೇಳದ್ನಲ್ಲ, ಸೇಮ್ ಅದೇ ತರ ಇದು ಸಖತ್ತಾಗಿ ವರ್ಕ್ ಆಗಿರೋ ಜಾಗನೇ. ನೋಡಿ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಅದೇ ಜಾಗಕ್ಕೆ ಬಂದ್ಬಿಟ್ಟು ಸಪೋರ್ಟ್ ತಗೊಂಡು ಮೇಲೆ ಹೋಗಿದೆ. ನೋಡಿ ಅಬ್ಸರ್ವ್ ಮಾಡಿ. 1, 2 ಇಲ್ಲೊಂದ್ ಸ್ವಲ್ಪ ಬಂತು ಮತ್ತೆ ಹೋಯ್ತು ಬಿಡಿ. 2, 3 ಕರೆಕ್ಟಾ? ನಿಮ್ಗೆ ಇಲ್ಲಿ ಒಂದು ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿರೋದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಕಾಣ್ತಾ ಇದೆ. ಸೊ ಅವಾಗ ಏನಾಯ್ತು, ಇದು ನಿಮ್ಗೆ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಯ್ತು. ಕರೆಕ್ಟಾ? ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸಪೋರ್ಟ್ ಝೋನ್ ಆಗಿ ವರ್ಕ್ ಆಯ್ತು. ನೀವೇನಾದ್ರೂ ಮಾರ್ಕೆಟ್ ನೀವು ಇವಾಗ ಸಿಂಪಲ್ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ನೀವೇನಾದ್ರೂ ಒಂದು ದಡ ದಾಟ್ತಾ ಇದೀರ, ಗುಂಡಿನ ದಾಟ್ತಾ ಇದೀರ ಅಂದ್ರೆ ಕರೆಕ್ಟ್ ಆಗಿರೋ ಸ್ಟ್ರಾಂಗ್ ಆಗಿರೋ ಕಲ್ಗಳ ಮೇಲೆ ಕಾಲಿಟ್ಬಿಟ್ಟೆ ದಾಟೋದು. ಕರೆಕ್ಟಾ? ಕುಸ್ತೋಗುವಂತ ಮಣ್ ಮೇಲೆ ಇಟ್ಬಿಟ್ಟೆ ದಾಟಲ್ಲ. ಯಾಕೆಂದ್ರೆ ಜಿಗಿಬೇಕಾದ್ರೆ ಅಲ್ಲಿಗೊಂದು ಪ್ರೆಷರ್ ಇರುತ್ತಲ್ವಾ? ಆ ಪ್ರೆಷರ್ ನ ಕೊಟ್ಬಿಟ್ಟು ನೀವು ಜಂಪ್ ಆಗ್ತೀರಾ. ಸೊ ಹಂಗಾದಾಗ ನೀವು ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಝೋನ್ ಅದೇ ತರ ವರ್ಕ್ ಆಗುತ್ತೆ. ಸಪೋರ್ಟ್ ಒಂದ್ಸತಿ ಇಲ್ಲಿಂದ ಜಂಪ್ ಆತಂದ್ರೆ ಮತ್ತೆ ರೆಸಿಸ್ಟೆನ್ಸ್ ಗೆ ಹೋಗ್ಬೇಕಂದ್ರೆ, ಯಾಕಂದ್ರೆ ಆ ಜಾಗಕ್ಕೆ ಅವ್ನು ಪಾಸ್ ಆಗ್ಬೇಕಲ್ವಾ? ಸೊ ಏನಾದ್ರು ಅಲ್ಲೇ ಕುಸ್ತ್ ಬಿದ್ದ ಅಂದ್ರೆ ಅಲ್ಲಿಂದ ಕೆಳಗೆ ಬೀಳ್ತಾನೆ. ಸೊ ಈಗ ಇದು ಆ ತರ ವರ್ಕ್ ಆಗುತ್ತೆ. ಇಲ್ಲಿಂದ ಏನಾದ್ರು ಕುಸ್ತ್ ಬಿದ್ರೆ ಕೆಳಗೆ ಬೀಳ್ತಾನೆ. ಸೊ ಹಂಗಾಗಿ ಇದನ್ನ ಸಪೋರ್ಟ್ ಝೋನ್ ವರ್ಕ್ ಆಯ್ತಾ? ನೋಡಿ ಎಲ್ಲರೂ ಇಲ್ಲೇ ಬಂದು ನೆಗ್ದು ಮಾರ್ಕೆಟ್ ನ ಬುಲ್ಲಿಶ್ ಕಡೆ ಕರ್ಕೊಂಡು ಹೋಗಿ. ಸೊ ಇವಾಗ ಮಾರ್ಕೆಟ್ ಅಲ್ಲಿ ಏನಾಗಿದೆ? ಸೇಮ್ ಡಬಲ್ ಬಾಟಮ್ ಆಗಿದೆ.
ಅಬ್ಸರ್ವ್ ಮಾಡಿ ನೋಡಿ ಡಬಲ್ ಬಾಟಮ್ ಆಗಿದೆ. ಇದನ್ನ ಬೈಯಿಂಗ್ ಪ್ರೆಷರ್ ಬಂದು ನಾಳೆ ಏನಾದ್ರು ಈ ಟ್ರೆಂಡ್ ಲೈನ್‌ನ ಬ್ರೇಕ್ಔಟ್ ಕೊಟ್ರೆ, ನೀವು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಒಂದು ಟ್ರೆಂಡ್ ಲೈನ್‌ನ ಗ್ರಾಫ್ ಮಾಡಿದೀನಿ ನಾನು. ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ಔಟ್ ಕೊಟ್ಟು ನಾಳೆ ಬುಲ್ಲಿಶ್ ಅಲ್ಲಿ ಹೋಯ್ತು ಮಾರ್ಕೆಟ್ ಅಂದ್ರೆ ಬುಲ್ಲಿಶ್ ಸೈಡೇ ಇರುತ್ತೆ. ಯಾವಾಗ ಮಾರ್ಕೆಟು ಈ ರೆಸಿಸ್ಟೆನ್ಸ್ ಲೆವೆಲ್‌ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರುತ್ತೋ, ಅಂದ್ರೆ ಸಪೋರ್ಟ್ ಲೆವೆಲ್‌ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರುತ್ತೋ ಬೇರಿಷ್ ಅಲ್ಲಿ ಬರುತ್ತೆ. ಸೊ ನಿಮ್ಮ ಎಂಟ್ರಿ ಸೇಫ್ ಆಗಿರ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಟಿದ್ದೀನಿ. ಎಷ್ಟು ನಿಮಿಷ ಇರಿ. ನಡೀತೈತೆ. ಆ 26,200 ಎಂಟ್ರಿ ಇಲ್ಲಿ ಬುಲ್ಲಿಶ್ ಅಲ್ಲಿ ಏನಾದ್ರು ವರ್ಕ್ ಮಾಡೋದಾದ್ರೆ, ಇಲ್ಲಿಂದ ಎಸ್‌ಎಲ್ ನ ಟ್ರಯಲ್ ಮಾಡಿ 26,030 ಇದು ಬ್ರೇಕ್ಔಟ್ ಕೊಟ್ಟು ಅಲ್ಲಿ ಓಕೆ ಹೋಗ್ತಾನೆ ಅವನು. 26,263 ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಎಂಟ್ರಿ ಪುಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀರಾ, ನಿಮ್ಮ ಸಪೋರ್ಟ್ ಅದು ಆಕ್ಚುಲಿ ಡಿಮ್ಯಾಂಡ್ ಝೋನ್. ಡಿಮ್ಯಾಂಡ್ ಝೋನ್‌ನ ಬ್ರೇಕ್ಔಟ್ ಕೊಡ್ತಿದೆ ಅಂತ ಅಂದ್ಮೇಲೆ ಅದು ಬೇರಿಷ್ ಆಗ್ಬೇಕು. ಅದ್ರ ಕೆಳಗಡೆ. ಸೊ ಇಲ್ಲೇನಾರ ವರ್ಕ್ ಮಾಡಿ ನೀವು ಬೇರಿಷ್ ನೋಡ್ತೀರಾ ಅಂದ್ರೆ 26,158 ಎಂಟ್ರಿ. ಆಕ್ಚುಲಿ ಮಲ್ಟಿಪಲ್ ಇದಿರೋದ್ರಿಂದ ತುಂಬಾನೇ ರಿಸ್ಕಿ ಟ್ರೇಡ್ಸ್ ಇರುತ್ತೆ. ಆಕ್ಚುಲಿ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಮಲ್ಟಿಪಲ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಬುಲಿಶ್ ಆಗಿರೋದು. ಸೊ ಇದನ್ನ ನೀವು ಒಂದು ಇದ್ರಾಗ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿಂದಾನೇ ನಿಮ್ ಎಸ್‌ಎಲ್ ಟ್ರಯಲ್ ಮಾಡಿ. ಈ ಜಾಗದಲ್ಲಿ ತುಂಬಾನೇ ಕೇರ್‌ಫುಲ್ ಆಗಿರಿ. ಮಾರ್ಕೆಟ್ ಇದೇ ಜಾಗಕ್ಕೆ ಬಂದು ವಾಪಸ್ ಹೋಗೋ ಚಾನ್ಸ್. ಈ ಏನು 26,119 ಇದೆಯಾ ಈ ಜಾಗದಲ್ಲಿ. ಸೊ ಎಂಟ್ರಿ ಮಾಡಿ ಎಸ್‌ಎಲ್ ಟ್ರಯಲ್ ಮಾಡ್ಕೊಳ್ಳೋದು ಅನ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಅಷ್ಟು ಲಿಕ್ವಿಡಿಟಿ ಇರಲ್ಲ ಡಿಸೆಂಬರ್ ತಿಂಗಳಲ್ಲಿ. ನೋಡೋಣ ಏನೇನಾಗುತ್ತೋ ಆಗ್ಲಿ. ಓಕೆನಾ? ಸೇಫ್ ಆಗಿ ಟ್ರೇಡ್ ಮಾಡಿ. ರಿಸ್ಕ್ ರಿವಾರ್ಡ್ ನ ಮೇಂಟೈನ್ ಮಾಡಿ. ಅದಿಲ್ದಲೆ ಟ್ರೇಡ್ ಮಾಡೋದು ಆಗಲ್ಲ. ಲಾರ್ಜ್ ಸೈಜ್ ನ ಪೊಸಿಷನ್ ನ ಫಸ್ಟ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಮಂತ್ ಎಂಡ್ ಅಲ್ಲಿ ನೀವು ₹1 ಪ್ರಾಫಿಟ್ ಮಾಡಲ್ಲ. ಯಾವಾಗ ರಿಸ್ಕ್ ರಿವಾರ್ಡ್ ನ ಬಿಟ್ಟು ಹೊರಗಡೆ ಹೋಗ್ತಿರೋ ಅವಾಗ. ಮತ್ತೆ ನಿಮ್ದ ಲಾರ್ಜ್ ಸೈಜ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಓಕೆನಾ? ಅಂದಾಗೆ ಗೋಲ್ಡ್ ಏನಾಗ್ತಿದೆ ನೋಡೋಣ ಅಬ್ಸರ್ವ್ ಮಾಡೋಣ. ಪಡ್ಕೊಂಡೆ ನಾನು. ಗೋಲ್ಡ್ ನ ಈ ಲೈನ್ ನ ಬ್ರೇಕ್ಔಟ್ ಕೊಡ್ತೈತೆ ಗೋಲ್ಡ್ ಅಂದ್ರೆ ನಿಜವಾಗ್ಲೂ ಯಾವನ್ ಕೈಲಿ ಹಿಡಿಯಕ್ಕಾಗಲ್ಲ ಅಂತಂದು ನೋಡಿ ಹೆಂಗ್ ಹೋಯ್ತು ಮಾರ್ಕೆಟ್ ಗೋಲ್ಡ್. ಶೂಟ್ ಆಗಿ ಹೋಗಿದೆ ಇಲ್ಲಿಂದ. ನಾನು ಅವತ್ತಿಂದನೇ ವಿಡಿಯೋದಲ್ಲಿ ಬಡ್ಕಂತ ಇದೀನಿ. ಇಲ್ಲೇ ಹೇಳ್ದೆ ಈ ಜಾಗ ಬಿಟ್ರೆ ನಿಜವಾಗ್ಲೂ ಇಲ್ಲಿಗೆ ಹೋಗೇ ಹೋಗ್ತಾನೆ. ಇಲ್ಲಿ ಬ್ರೇಕ್ಔಟ್ ಕೊಟ್ರೆ ಫ್ಲೋ ಅಲ್ಲಿ ಕಟ್ ಮಾಡ್ಕೊಂಡು ಹೋದ್ರೆ ಟಾರ್ಗೆಟ್ ಬೇರೆನೇ ಐತೆ ಅಂತ. ಯಾಕಂದ್ರೆ ಆಲ್ ಟೈಮ್ ಹೈನ ಬ್ರೇಕ್ ಮಾಡುತ್ತಲ್ವಾ ಇಲ್ಲಿ ಹೋದ್ಮೇಲೆ. ಸಖತ್ ಮೂವ್‌ಮೆಂಟ್ ಇರುತ್ತೆ ಅವಾಗ ಆಲ್ ಟೈಮ್ ಹೈ ಬ್ರೇಕ್ ಮಾಡಿದಾಗ. ಇಲ್ಲಿಗೆ ಹೋಗ್ಬೇಕು ಈಗ ಇವ್ನ ಸದ್ಯದ ಮಟ್ಟಿಗೆ ಟಾರ್ಗೆಟ್ 4,500 22 ಕ್ಯಾರೆಟ್ ಅವಾಗ ಒಂದು 13,000 ಸಮಥಿಂಗ್ ಆಗ್ಬೋದು. 13,800 ನೀವು ಬಿಟಿಸಿ ನೋಡಿದ್ರೆ ಬಿಟಿಸಿನು ಇಲ್ಲಿಂದಾನೆ ಫಾಲ್ ಆಗ್ತಾ ಇದೆ. ಸೊ ಯಾಕೋ ಇದು ಡೇಂಜರ್ ಝೋನ್. ನಾಳೆ ನಿಫ್ಟಿನು ಬೇರಿಷ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಮಾವಾಸ್ಯೆ ಬಂದಿರೋದ್ರಿಂದ ನೋಡೋಣ. ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಾಗ ನಿಮ್ಮ ಬಿಟಿಸಿ ಎಂಟ್ರಿ ಇಲ್ಲಿ. ಮತ್ತೆ ಕ್ರಿಪ್ಟೋದಲ್ಲೇ ಸಲನಾ ಒಂದು ಚೆಕ್ ಮಾಡ್ಕೊಂಡಿದ್ದೀನಿ ನಾನು ಇನ್ವೆಸ್ಟ್‌ಮೆಂಟ್‌ಗೆ. ನೋಡಿ ಈ ಟ್ರೆಂಡ್ ಲೈನ್ ಏನಾದ್ರು ಬಿಟ್ರೆ ಸಲನಾದಲ್ಲಿ ಬುಲಿಶ್ ನೋಡ್ಬೋದು. ಇಲ್ಲಾಂದ್ರೆ ಆಗಲ್ಲ. ಓಕೆನಾ? ಆ ಗೋಲ್ಡ್ ರೇಟ್ ಬಂದ್ಬಿಟ್ಟು ಇವತ್ತು 22 ಕ್ಯಾರೆಟ್ 12,700 200 ರೂಪೀಸ್ ಜಾಸ್ತಿ ಆಗಿದೆ. ಅಬ್ಸರ್ವ್ ಮಾಡ್ಕೊಳ್ಳಿ ಯಾರಾದ್ರು ಇನ್ವೆಸ್ಟ್‌ಮೆಂಟ್ ಮಾಡೋರಿದ್ರೆ ಇನ್ವೆಸ್ಟ್‌ಮೆಂಟು ಡೇಂಜರ್ ಝೋನ್ ಅಲ್ಲಿ ಇದೆ. ಸೊ ಈಗ ಸದ್ಯದ ಮಟ್ಟಿಗೆ ಬೇಡ ಗೋಲ್ಡ್ ಇನ್ನೊಂದ್ ಸ್ವಲ್ಪ ಸಸ್ಟೈನ್ ಆಗ್ಲಿ. ನಾನೇ ನಿಮಗೆ ಒಂದು ಇನ್ನೊಂದು ಕನ್ಫರ್ಮೇಶನ್ ಕೊಟ್ಟು ಅವತ್ತಿನ್ನೂ ಹೇಳ್ದೆ ಗುರು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹೇಳ್ದೆ ನಾನು. ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದೀನಿ. ಬೇಕಾದ್ರೆ ಅದನ್ನ ನಾನು ಇದ್ರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದೀನಿ. ಈ ರೇಟ್ ಅಲ್ಲಿ ಇದ್ದಾಗ ಇಲ್ಲಿಂದ ಗೋಲ್ಡ್ ರೇಟ್ ಕಮ್ಮಿ ಆಗಲ್ಲ ಅಂತ. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿಂದ ಯಾವಾಗ್ಲೂ ಇದೆಲ್ಲ ನಡೆಯೋದು ಅನಾಲಿಸಿಸ್ ಪ್ರಕಾರನೇ. ಚಾರ್ಟ್ ಪ್ಯಾಟರ್ನ್ ಪ್ರೈಸ್ ಆಕ್ಷನ್ ಮೇಲೆ ನಡೆಯೋದು. ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ಬೋದು. ಮೊಬೈಲ್ ರೇಟ್ ಇವಾಗ ನಾನೊಂದು ಸಿಸ್ಟಮ್ ತಗೊಂಡ್ಬಂದಿದ್ದೀನಿ. ಏನಕ್ಕೆ ತಗೊಂಡ್ಬಂದಿದ್ದೀನಿ ಅಂತಂದ್ರೆ ಇದ್ರ ಹಿಂದ್ಗಡೆ ಲಾಟ್ ಆಫ್ ಸ್ಟೋರೀಸ್ ಇದೆ. ಹಾ ನೀವು ನೆಕ್ಸ್ಟ್ ಇಯರ್ ನೀವು ಚೆಕ್ ಮಾಡಿ ನೋಡಿ. ಈ ಹೆಂಗೆ ಗೋಲ್ಡ್ ರೇಟ್ ಮೇಲೆ ಹೋಗ್ತಿದೆಯಾ, ಸಿಲ್ವರ್ ರೇಟ್ ಮೇಲೆ ಹೋಗ್ತಿದೆಯಾ, ಮೊಬೈಲ್ ರೇಟ್ ಡಬಲ್ ಆಗಿ ಹೋಗುತ್ತೆ. ಬರ್ದಿಟ್ಕೊಳ್ಳಿ. ಯಾಕೆ ನಾನು ಈ ಸಿಸ್ಟಮ್‌ನ ಬಿಲ್ಡ್ ಮಾಡ್ಬೇಕಾದ್ರೆ ನಂಗೆ 13,500 ಆಗ್ತಿತ್ತು. ಸೊ ಇವಾಗ ನಾನು ಬಿಲ್ಡ್ ಮಾಡ್ಸಿದ್ಕೆ 50,000 ಆಗೋಯ್ತು. ಏನಕ್ಕೆ ಅದೇ ಕಾನ್ಫಿಗರೇಷನ್ ಮತ್ತೇನ್ ಬೇರೆ ಇಲ್ಲ. ವೆರಿ ಲೋ ರಾಮ್ ಆಗಿಲ್ಲ ರೋಮ್ ನಂಗೆ ಟ್ರೇಡಿಂಗ್ ಪರ್ಪಸ್ಸಿಗೆ ಬೇಕು. ಸೊ ನನಗೆ ಎಷ್ಟು ಬೇಕು ಮಾನಿಟರ್ ಯಾವ್ದು ಬೇಕು, ಏನ್ ಬೇಕು ಅದನ್ನ ನೋಡ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ. ಸಾಕು ನನಗೇನ್ ಪ್ರಾಬ್ಲಮ್ ಇಲ್ಲ. ಹೇಳ್ತಾ ಇರೋದು. ಯಾಕೆಂದ್ರೆ ರಾಮ್, ರೋಮ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳು ಇರೋದೇ 2, 3 ಅವ್ರು ಇಟ್ಟಿದ್ದ ರೇಟ್ ನಡೀತಾ ಇದೆ ಇಡೀ ವರ್ಲ್ಡ್ ಅಲ್ಲಿ. ಸೊ ಅವ್ರೀಗ ಹೇಗೆ ಆ ಕೊಲಾಬ್ರೇಟ್ ಆಗಿರೋದ್ರಿಂದ ಅವ್ರು ಏನ್ ಪ್ರೈಸ್ ಇಡ್ತಿದಾರೋ ಆ ರೇಟ್ ನಡೀತಾ ಇದೆ. ಸೊ ಇದು ಹಿಂಗೆ ಕಂಟಿನ್ಯೂ ಆದ್ರೂ ಆಗ್ಬೋದು. ಕಾಂಪಿಟೇಟರ್ ಬಂದು ಕಡಿಮೆ ಆದ್ರೂ ಆಗ್ಬೋದು. ನೋಡ್ಕೊಂಡ್ಬಿಟ್ಟು ನೀವೇನಾದ್ರು ಫೋನ್ ಗೀನ್ ತಗೊಂಡ್ರೆ ಈಗಲೇ ತಗೊಂಬೇಡಿ. ನಮ್ಮ ಅಪ್ಪಣೆ ಕಮ್ಮಿ ಆಗಲ್ಲ ರೇಟು. ಕಾದಿಟ್ಕೊಳ್ಳಿ. ಓಕೆನಾ? ಸೇಫ್ ಆಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಬಾಯ್.